ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀರಿ. ಇನ್ನು ಫ್ರೆಂಡ್ಸ್, ಬನ್ನಿ, ನಾನು ಸೋಫಾದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಮಗಳು ಸೋಫಾದ ಮೇಲೆ ಮತ್ತೆ ಕವರೆಲ್ಲ ನೆತ್ತಿಕ್ಕಿದೆ ಫ್ರೆಂಡ್ಸ್. ಈಗ ಅವಳು ಮತ್ತೆ ಎಲ್ಲ ಕವರ್ನು ತೆಗೆದು ನೋಡಿ ಫ್ರೆಂಡ್ಸ್, ಇದು ಫೋಟೋ. ಅವಳು ನಾನು ವಾಚ್ ಅಂಗಡಿಗೆ ಹೋಗಿದ್ದು, ಆವಾಗ ಸುಮ್ಮನೆ ಕೂತಿದ್ವಿ ಸೋಫಾದ ಮೇಲೆ, ಆವಾಗ ಫೋಟೋ ತೆಗೆದಿದ್ದು. ತುಂಬಾ ಚೆನ್ನಾಗಿದೆ. ಇನ್ನು ಇದೆಲ್ಲ ಅವಳ ಫ್ರೆಂಡ್ಸ್ಗಳದ್ದು. ಈ ಫೋಟೋ ಅಂತ ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ಫೋಟೋ ಬಂದು ಒಂದು 2-3 ಇಯರ್ಸಲ್ಲಿ ನಾವು ಮೊಬೈಲ್ ತಗೊಳಕ್ಕೆ ಹೋಗಿದ್ದು, ಮತ್ತು ಅದೇ ಒಂದು ಅಂಗಡಿಗೆ ನಾವು ವಾಚ್ ತಗೊಳಕ್ಕೆ ಹೋಗಿದ್ದು ಫ್ರೆಂಡ್ಸ್. ಆವಾಗ ನೋಡಿ ಎಷ್ಟು ಚೆನ್ನಾಗೈತೆ. ಇದರಲ್ಲಿ ನಾವಿಬ್ಬರು ಏನು ಮೇಕಪ್ ಇಲ್ಲ, ಲಿಪ್ಟಿಕ್ ಇಲ್ಲ, ಯಾವುದಿಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಫೋಟೋ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಹೇಳಿದೆ, ಇವತ್ತು ನನ್ನ ಮಗಳಿಗೆ ಎಲ್ಲ ನೆತ್ತಿಕ್ಕಿದ್ಲಲ್ಲ ಮಗ, ನನಗೆ ಇದನ್ನ ಡೀಪ್ಗೆ ಹಾಕೊಳ್ಳೋಕ್ಕೆ ಕೊಡು ಅಂತ ಹೇಳಿದೆ. ಅದಕ್ಕೆ ಇದು ಮೊಬೈಲಲ್ಲೇ ಐತೆ ಮಮ್ಮಿ, ಇದರಲ್ಲೇ ಯಾಕೆ ಫೋಟೋ ತಗೋಬೇಕು ಅಂತ ಹೇಳಿದ್ದಾಳೆ. ನೋಡಿ ಫ್ರೆಂಡ್ಸ್, ಎಷ್ಟು ನ್ಯಾಚುರಲ್ ಆಗಿದೆ. ನಾವಿಬ್ಬರು ಸಿಂಪಲ್ಲಾಗಿ, ಇದು ಎಲ್ಲಿ ಅಲಂಕಾರಲ್ಲಿ ಅದ್ರ ಪಕ್ಕದಲ್ಲಿ ಒಂದು ವಾಚ್ ಅಂಗಡಿ ಇದೆ, ಅಲ್ಲಿಗೆ ಹೋಗಿದ್ವಿ. ಆವಾಗ ತೆಗ್ದಿರೋ ಫೋಟೋ ತುಂಬ ಚೆನ್ನಾಗೈತೆ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ನಾನು ಅವಳು ಒಂದು ಅವೆರಡು ಸೋಫಾ ಚೇರು ಅದ್ರ ಮೇಲೆ ಕೂತಿರೋದು ನೋಡಿದ್ರಲ್ಲ ಫ್ರೆಂಡ್ಸ್. ಅಲ್ಲೇ ಇಟ್ಬಿಡ್ತೀನಿ ತಡಿ. ನೋಡಿ ಫ್ರೆಂಡ್ಸ್, ಅವಳು ಇಟ್ಟಿರೋ ಜಾಗಕ್ಕೆ ಇಟ್ಟಿದ್ದೀನಿ. ಥರ ಅವಳು ಏನಕ್ಕೆ ಸೋಫಾದ ಮೇಲೆ ಇಟ್ಟಿದೆ ಅಂದರೆ, ಬಿಡು ಮಮ್ಮಿ, ಅಲ್ಲಿ ಯಾರು ಸೋಫಾ ಮೂಲೆಗೆ ಹೊರಿಕೊಳಕ್ಕೆ ಹೋಗಲ್ಲ ಅಂದು. ಇನ್ನು ಅವಳದೆಲ್ಲ ಫ್ರೆಂಡ್ಗಳ ಫೋಟೋ ಇನ್ನು ಒಳಗಡೆ ಇಟ್ಟಿದ್ದಾಳೆ. ಮತ್ತು ಅಲ್ಲಿ ಫ್ರಿಜ್ ಮೇಲೆ ಫ್ರೆಂಡ್ಸ್, ಅದನ್ನು ಒಂದು ದಿವಸ ತೋರಿಸ್ತೀನಿ ನಿಮಗೆ. ಅದು ನಾನು ಅವಳ ಬರ್ತಡೇಗೆ 2021 ಅಲ್ಲಿ ಫುಲ್ ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣನ ಮಗಳದು ಮದುವೆ ಇತ್ತು ಚನ್ನರಾಯಪಟ್ಟಣದಲ್ಲಿ ಫ್ರೆಂಡ್ಸ್. ಆವಾಗ ಮದುವೆಗೆ ಹೋಗಿದ್ವಿ. ಆ ಟೈಮಲ್ಲಿ ಎಲ್ಲ ಫೋಟೋನೂ ಇತ್ತು, ಅದನ್ನು ಸೇರಿಸಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗೈತೆ ಆ ಫೋಟೋ, ಅದನ್ನು ನಿಮಗೆ ತೋರಿಸ್ತೀನಿ. ಅದು ಅಲ್ಲಿದೆ ಇವಾಗ ಸದ್ಯಕ್ಕೆ ಇಲ್ಲ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಸೆಕೆ, ಎಷ್ಟೊಂದು ಬಿಸಿಲು ಫ್ರೆಂಡ್ಸ್. ಬನ್ನಿ, ಇದೇನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನೇ ಹೇರ್ನ ಬಿಟ್ಕೊಂಡಿಲ್ಲ, ಸ್ವಲ್ಪ ಹಿಂದೆ ಕಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇನ್ನೂ ಕೂದಲು ಕಟ್ ಮಾಡಿಲ್ಲ. ಸ್ವಲ್ಪ ನಂದು ಹೇರು ಕಟ್ ಮಾಡೋದಿದೆ, ಕಟ್ ಮಾಡಬೇಕು. ನಾನು ಯಾವಾಗಲೂ ನಾನೇ ಕಟ್ ಮಾಡ್ಕೊತೀನಿ ನನ್ನ ಹೇರ್ನ, ಹಂಗಾಗಿ ಕಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಬನ್ನಿ, ಹಂಗಾಗಿ ಮಾಡ್ತಾ ಇದ್ದೀನಿ ವೀಡಿಯೋನ ಫ್ರೆಂಡ್ಸ್. ನೋಡಿ, ರಿಬ್ಬನ್ನು ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಫ್ರೆಂಡ್ಸ್ ಫುಲ್ಲು ಸೆಕೆ ಇದೆ, ಫುಲ್ಲು ಸೆಕೆ ಐತಲ್ಲ ಅಂತ ಹಾಗೇ ರಿಬ್ಬನ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಒಂದೊಂದು ಫೋಟೋದಲ್ಲಿ ಒಂದೊಂದು ಮೆಮೊರೀಸ್ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಇನ್ನು ಇವತ್ತಿಂದು ಫ್ರೆಂಡ್ಸ್ ನಂದು ಶನಿವಾರದ ವೀಡಿಯೋ ಇದು. ನಾನೇ ಟಯರ್ಡ್ ಆಗಿತ್ತಲ್ಲ ಈಗ ಫ್ರೆಂಡ್ಸ್. ನಾನು ಬೆಳಗ್ಗೆ ಟೈಮು ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಸುಮ್ಮನೆ ನಾನು ಬೆಳಗ್ಗೆನೇ ಎದ್ದು 5 ಗಂಟೆಗೆ ಎದ್ದು ವೀಡಿಯೋ ಎಲ್ಲ ಮಾಡಿ ಹಾಕ್ಬಿಡ್ತೀನಿ ಅಂತ ಎಲ್ಲ ಹೇಳ್ಕೋಬೇಕು ಫ್ರೆಂಡ್ಸ್. ಅದರ ಅವಶ್ಯಕತೆ ಏನು ನನಗಿಲ್ಲ. ಸುಮ್ಮನೆ ನೋಡಿ, ನಾವು ಒಂದಕ್ಕೆರಡು ಸುಳ್ಳೆಲ್ಲ ಹೇಳಿ ವೀಡಿಯೋ ಮಾಡೋ ಅಂಥದ್ದೇನಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಟಾಪು ಇವತ್ತು ಇದನ್ನೇ ಹಾಕ್ಕೊಂಡು ಹೋಗಿದೆ ಫ್ರೆಂಡ್ಸ್. ನಾನು ಫಸ್ಟ್ ಶಿಫ್ಟಲ್ಲಿ ಓಣಿ ಹಾಕ್ಕೊಂಡು ಡ್ರೆಸ್ನ ಹಾಕ್ಕೊಂಡು ಹೋಗೋದು ಅಪರೂಪ. ಯಾಕೆಂದರೆ ಫ್ರೆಂಡ್ಸ್ ಬೆಳಗ್ಗೆನೇ ಪಟ್ ಶಿಫ್ಟಲ್ಲಿ ಸೆಕೆ ಇದೆಲ್ಲ ಇರುತ್ತಲ್ಲ. ಹಂಗಾಗಿ ಫ್ರೆಂಡ್ಸ್ ಒಂದು 10 ಟಾಪ್ ಇದೆ ನಂದು ರೆಡಿಮೇಡು. ಸ್ವಲ್ಪ ನನ್ನ ಮಗಳು ಹೋದಾಗ ತಂದಿದ್ದು, ನಾನು ಹೋದಾಗ ತಂದಿದ್ದು, ಆ ಥರ ಟಾಪು. ನಾನು ಜಾಸ್ತಿ ರೆಡಿಮೇಡ್ ತಗೊಳ್ಳಲ್ಲ. ಆಲ್ರೆಡಿ ನಾನು ಹಳೆ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ. ನಂದು ಜಾಸ್ತಿ ಫ್ರೆಂಡ್ಸ್ ಸ್ಟಿಚ್ಚಿಂಗ್ ಇರೋದೇ, ಸ್ಟಿಚ್ ಮಾಡಿಸೋದೇ ನನ್ನ ಹತ್ರವ ಡ್ರೆಸ್ ಇರೋದು. ನಾನು ಜಾಸ್ತಿ ರೆಡಿಮೇಡ್ ತಗೊಳ್ಳಲ್ಲ. ಹಂಗಾಗಿ ಫ್ರೆಂಡ್ಸ್, ಇನ್ನು ಅದಕ್ಕೆ ಏನು ಮಾಡ್ತೀನಿ, ಬೆಳಗ್ಗೆ ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್, ಬೆಳಗ್ಗೆ ಸ್ವಲ್ಪ ನಾವು ಬೇಗ ಹೋಗ್ಬೇಕಲ್ಲ. ಆವಾಗ ಇದಾದರೆ ನೋಡಿ ಈಸಿಯಾಗಿ ಲೆಗ್ಗಿನ್ಸ್ ಪ್ಯಾಂಟು ಇದೊಂದು ಸಿಕ್ಕಾಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಫ್ರೆಂಡ್ಸ್ ಇವು ಏನು ಗೊತ್ತಾ, ನೀವು ಒಂದು ಸಲ ಐರನ್ ಮಾಡಿಟ್ರೆ ಫ್ರೆಂಡ್ಸ್ ಒಂದು 3 ಟೈಮ್ ಹಾಕೊಂಡ್ರೂ ಐರನ್ ಹೋಗಲ್ಲ. ಇನ್ನು ಫ್ರೆಂಡ್ಸ್ ಈ ಟಾಪು ಎಲ್ಲಿ ತಂದಿದ್ದು ಅಂದರೆ, ನಿಮಗೆ ಗೊತ್ತು, ಚಿಕ್ಕಪೇಟೆನಲ್ಲಿ ರೋಡಲ್ಲಿ ಮಾರ್ತಾಯಿರ್ತಾರೆ. ಬರೀ 300 ಫ್ರೆಂಡ್ಸ್, 300 ನೋಡಿ. ಸ್ಲೀವ್ ಈ ಥರ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಇದೇ ಥರ ಪ್ಯಾಂಟು ಗೀರ್ ಥರ ಬಂದಿತ್ತು. ನನಗೆ XXL, ನನಗೆ ಎಲ್ಲು ಮತ್ತು ಡಬಲ್ XL ಅಷ್ಟೇ ಫ್ರೆಂಡ್ಸ್. ಅದರಲ್ಲೂ XXL ತಂದ್ರೂ ಈಗ ಸ್ವಲ್ಪ ನಾನು ಸ್ಟಿಚ್ ಹಾಕಿಸ್ಕೊಳ್ಳೇಬೇಕು. ಆವಾಗಲೂ ಥರ ನನಗೆ ಸ್ಟಿಚ್ ಹಾಕಿಸ್ಕೊಳ್ದೆ ಹಾಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಫ್ರೆಂಡ್ಸ್ ನಾನು ಫಸ್ಟ್ 85 kg ಇದೆ, ಆಮೇಲೆ 78 ಆದೆ, 76 ಆದೆ, ಈಗ 74 ಆಗಿದ್ದೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಆ ಥರ ಏನು ನಾನು ಮಾಲಲ್ಲಿ ತಗೋತೀನಿ ಬಟ್ಟೆನ, ಇಲ್ಲಿ ತಾತೀನಿ ಅಲ್ಲಿ ತಾತೀನಿ ಅಂತ ನಾನು ಹೇಳ್ಕೊಳ್ಳಲ್ಲ. ಯಾಕೆಂದರೆ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಏನು ಸುಳ್ಳು, ನಾನು ರೋಡ್ ಹೋಟ್ಲಲ್ಲೇ ತಿಂಡಿ ಊಟ ತಿನ್ನೋದು.
ಮತ್ತು ನಾನು ಲೋಕಲಲ್ಲೇ ಬಟ್ಟೆ ತಗೊಳ್ಳೋದು. ಚಿಕ್ಕಪೇಟೆಗೆ ಹೋಗ್ತೀನಿ, ರೋಡಲ್ಲಿ ಮಾರ್ತಾ ಇರ್ತಾರೆ, ಅಲ್ಲಿ ತಗೋತೀನಿ. ಮತ್ತು ಅಂಗಡಿ ಐತಿ, ಅಲ್ಲೋದ್ರೆ ನಾನು 300, 400, 500 ಈ ಥರ ಸೀರೆ ತಗೋತೀನಿ. ಫ್ರೆಂಡ್ಸ್, ನಾನು ಇವಾಗಲೇ 2000, 1500, ಆಗೆಲ್ಲ ನಾನು 1000 ಸೀರೆ ರೇಪ ಹಬ್ಬಕ್ಕೆ 1500 ಸ್ಯಾರಿ ಬೇಕಾ ಅಂತಿದೆ. ಇನ್ನು ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ನ ಹೆಂಗೆ ಸ್ಟಾರ್ಟ್ ಮಾಡಿದ್ನೋ, ಮತ್ತು ಇನ್ನು ನಾನು ಯಾವ ಥರ ಕೆಲಸಕ್ಕೆ ಸೇರ್ಕೊಂಡು, ಅದರಲ್ಲೂ ಫ್ರೆಂಡ್ಸ್ ನಾನು ಫಸ್ಟ್ ಕಂಪ್ನಿಲಿ 10 ವರ್ಷ ಮಾಡಿದ್ನಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನನಗೆ ಸ್ಯಾರಿ, ವಾಚ್ಗಳು, ಮತ್ತು ಕಿವಿಗೆ ಹಾಕೊಳ್ಳೋವು, ನನಗೆ ಸೆಟ್ಗಳು, ಮತ್ತು ಅಲ್ಲಿಂದ ಬಂದು ಹೂವು ತಂದು ಕೊಡೋದು. ಫ್ರೆಂಡ್ಸ್, ನಾನು ಅವ್ರಿಗೆ ನಾನು ಸ್ಟ್ರಿಕ್ಟಾಗಿ ಕೆಲಸ ಮಾಡಿಸೋದು ಅಂತ ಏನು, ಯಾವಾಗಲೂ ಅವ್ರ ಜೊತೆ ಕಾಫಿ ಟೀ ಕುಡಿಯೋದು, ಪ್ರೀತಿ ವಿಶ್ವಾಸದಿಂದ ಬೆಳೆಸ್ಕೊಂಡು ಮಾತಾಡೋದು ಆ ಥರ ಏನಿಲ್ಲ. ಏನಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನು ಈ 1 ಇಯರಲ್ಲಿ ಫ್ರೆಂಡ್ಸ್ ನಾನು ಒಂದು ಸೀರೆನೇ ತಗೊಳ್ಳೋಕ್ಕೆ ಹೋಗಿಲ್ಲ ಅಂದ್ಕೊಳ್ಳಿ. ಎಲ್ಲ ಬರ್ತಡೆಗೆ ಸ್ಯಾರಿ ಬಂತು, ಮತ್ತು ಕ್ರಿಸ್ಮಸ್ಸಿಗೆ ಸ್ಯಾರಿ ಬಂತು, ಮತ್ತು ನನ್ನ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಒಂದು 3 ಜನ ನಾನಿರೋ ಏರಿಯಾದಲ್ಲೇ ಇದ್ದಾರೆ, ಅವರೆಲ್ಲ ನನಗೆ ಸ್ಯಾರಿ ತಗೊಂಡು ಬಂದು ಕೊಟ್ಟರು. ನಿಜವಾಗ್ಲೂ ಖುಷಿ ಆಗುತ್ತೆ ಫ್ರೆಂಡ್ಸ್. ನನಗೆ ಆವಾಗ 1000 ಸ್ಯಾರಿ ತಗೋಬೇಕಾ ಅಂದರೆ ಇದು ಮಾಡ್ತೆ. ಆದರೆ ಫ್ರೆಂಡ್ಸ್, ಈಗ ನಿಮ್ಮ ಹತ್ರ ಸುಳ್ಳೇನು, ಏನಾದರೂ ಒಂದು ನಾನು ನಾರ್ಮಲ್ ಸ್ಯಾರಿ ತಗೊಳಕ್ಕೆ ಹೋಗಬೇಕು ಅಂದರೆ, ಮೊನ್ನೆ ಫ್ರೆಂಡ್ಸ್ ಪೋತೀಸ್ಗೆ ಹೋಗಿದ್ವಿ. ಆವಾಗ ತುಂಬ ಚೆನ್ನಾಗಿರೋ ಕಾಟನ್ ಸ್ಯಾರಿಗಳು ಹಾಕಿದ್ರು. ಬರೀ 450, 500 ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಅದನ್ನು ನಾನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ನೋಡೋಣ ಬರ್ತಡೇಗಾದ್ರೆ ಹಾಕೊಳ್ಳೋಣ ಅಂತ. ಆ ಸ್ಯಾರಿನ ಫ್ರೆಂಡ್ಸ್ ನಾನು ಪಿಂಕ್ ಕಲರ್ ತಗೊಂಡಿದ್ದೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನವಿ ಬ್ಲೂ ಕಲರ್ ಸ್ಯಾರಿಗಳು ಅವಾಗೆ ಜಸ್ಟ್ ಬಂದಿತ್ತು. ಅವ್ರಿನ್ನೂ ಸ್ಕ್ಯಾನ್ ಮಾಡಿಲ್ಲ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ನನ್ನ ಮಗಳು ತರುಕ್ಲೋರ್ಗೆ ಹೋಗಿ ಬರೋಣ ಬಾರವ, ಸ್ವಲ್ಪ ಬ್ಲೌಸ್ ಪೀಸ್ಗಳು ತಗೋಬೇಕಿತ್ತು. ಅದನ್ನೆಲ್ಲ ತಗೊಂಡು ಫ್ರೆಂಡ್ಸ್ ಬರೋ ಅಷ್ಟರಲ್ಲಿ ಆ ಸ್ಯಾರಿ 2 ಸ್ಯಾರಿ ಅದು ಆಫರಲ್ಲಿ ಬಿಟ್ಟಿದ್ರು. ಬರೀ 500 ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿದೆ ಸ್ಯಾರಿ, ಸಾಫ್ಟ್ ಇದೆ. ಆಗ ಹೆಂಗೂ ಪೆಟಿಕೋಟು ಮತ್ತು ಬ್ಲೌಸ್ ಪೀಸ್ ತರಕ್ಕೆ ಹೋಗಿದ್ದಾರ, ಅದೊಂದು ತಗೊಂಡೆ. ಇನ್ನು ನನ್ನ ಮಗಳೊಂದು ಡ್ರೆಸ್ ಪೀಸ್ ತಗೊಂಡು 1300 ರೂಪಾಯಿ. ನಾನು ಯಾವಾಗಲೂ ಅವಳಿಗೂ ನನಗೂ ಬರ್ತಡೆಗೆ ಒಂದೇ ಥರ ತಗೋಬೇಕಿತ್ತು. ಈ ಸಲ ಅವಳು ಡ್ರೆಸ್ ತಗೊಂಡು, ಆದರೆ ಕೊನೆಗೂ ನೋಡಿ ಅವಳಿಗೆ ಒಂದೇ ಥರ ಸಿಕ್ಕೇ ಬಿಡ್ತು ಸ್ಯಾರಿ. ಅಲ್ಲಿ ಇನ್ನು ಯಾವ ಸ್ಯಾರಿ ಕಲರ್ 3 ಇದ್ದಿದ್ದು, ಚೆನ್ನಾಗಿಲ್ಲ. ನಾನು ಮಗ ನಿನ್ನ ವೈಟ್ ಇದೆಯಾ, ನವಿ ಬ್ಲೂನೇ ತಗೊಳವ ಅಂದಿದ್ದಕ್ಕೆ 2 ನವಿ ಬ್ಲೂ ತಂದಿದ್ವಿ. ಅದನ್ನು ತೋರಿಸಿ ನಲ್ಲಿ ಒಳಗಡೆ ಐತೆ ನನ್ನ ಮಗಳ ಹತ್ರ. ಅವಳು ಮೇಲೆಲ್ಲ ಫೋನಲ್ಲಿ ಮಾತಾಡೋಕೆ ಹೋದ್ಲು. ಇನ್ನು ಫ್ರೆಂಡ್ಸ್ ಹಂಗಾಗಿ ಆ ಥರ ಆಯಿತು. ನಾನು 1000, 1500 ಯಪ್ಪ ಇಷ್ಟೊಂದು ದುಡ್ಡ ಅಂತೀನಿ. ಈಗಲೂ ಫ್ರೆಂಡ್ಸ್ ನಾನು 700, 800 ಈಗ ಸದ್ಯದಲ್ಲಿ ನಾನು ಯಾವುದಾದ್ರೂ 1200, 1300 ಇಷ್ಟೇ. ರೇಷ್ಮೆ ಸೀರೆ ಅಂದರೆ 2000, 3000, 4000 ಲಾಸ್ಟು. ಇಷ್ಟು ನಂದು. ನಾನು ಫ್ರೆಂಡ್ಸ್ ಯಾವಾಗಲಿ ಒಂದು ರೋಡ್ ಸೈಡ್ ಹೋಟ್ಲಲ್ಲಿ ಯಾವುದಾದ್ರೂ ನನಗೆ ಚೆನ್ನಾಗಿ ಮಾಡಿದ್ರೆ ಅಲ್ಲೇ ತಿಂತೀನಿ. ಆ ಥರ ದೊಡ್ಡ ಮಾಲ್ಗೆ ಹೋಗಿ ಬಟ್ಟೆ ತರೋದು, ದೊಡ್ಡ ಅಂಗಡಿ ಹುಡಿಕೊಂಡು ಹೋಗೋದು, ಅದೆಲ್ಲ ನನ್ನ ಲೈಫಲ್ಲಿ ಇಲ್ಲವೇ ಇಲ್ಲ ಫ್ರೆಂಡ್ಸ್. ನಾನು ಎಷ್ಟೇ ಸಂಪಾದನೆ ಮಾಡಲಿ, ಎಷ್ಟೇ ದುಡ್ಡಿರಲಿ, ಏನೇ ಆಗಿರ್ಬೋದು, ನಾನು ಯಾವಾಗಿಂದ 5000 ಸಂಬಳದಿಂದ ಕೆಲಸ ಮಾಡಿದ್ದೀನೋ, ಒಂದು 3000 ಕೆಲಸ ಮಾಡಿದ್ದೀನೋ, ಅದನ್ನು ನಾನು ಯಾವತ್ತೂ ಮರ್ತಿಲ್ಲ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ನಾನು ಯಾವಾಗಲೇ ಆಗಲಿ, ನಾನು ಬಟ್ಟೆ ವಿಷಯದಲ್ಲಿ, ಊಟ ತಿಂಡಿ ವಿಷಯದಲ್ಲಿ ನಾನು ಅತಿಯಾಗಿ ಆತರ ಪಡಲ್ಲ. ಮತ್ತು ಹೋಗಿ ಅಲ್ಲಿ ಇಲ್ಲಿ ಪದೇ ಹೋಗಿ ತಿನ್ನೋದು, ಇದನ್ನು ನಾನು ಅಭ್ಯಾಸ ಮಾಡ್ಕೊಂಡೇ ಇಲ್ಲ ಫ್ರೆಂಡ್ಸ್. ನಾನು ಒಂದು ಏನೇ ನಮ್ಮ ಮನೇಲಿರೋ ತಗೊಂಡೋಗ್ತೀನ, ನಾನು ಊಟ ಮಾಡ್ಕೊತೀನಿ, ನಾನು ತಿಂದು, ಇದು ನನ್ನ ಕೆಲಸಕ್ಕೆ ಸೇರಿದಾಗಿಂದಲೂ ನನಗೆ ಅಭ್ಯಾಸ. ಮತ್ತು ರೋಡಲ್ಲಿ ಬರುವಾಗ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದು, ಅದೆಲ್ಲ ನನಗೆ ಅಭ್ಯಾಸನೇ ಬರಲಿ ಫ್ರೆಂಡ್ಸ್. ಒಂದೊಂದು ಟೈಮ್ ನಾನು ಮಧ್ಯಾಹ್ನ ಊಟ ತಗೊಂಡೋಗಿಲ್ಲ ಅಂದರೆ ಹಾಗೆ ಬಂದು ಮನೇಲಿ 4 ಗಂಟೆಗೆ ಊಟ ಮಾಡಿಬಿಡ್ತೀನಿ. ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಅದು ನನ್ನ ಅಭ್ಯಾಸ. ಬೇರೆಯವ್ರ ಅಭ್ಯಾಸ ಹೆಂಗೋ ನನಗಂತೂ ಗೊತ್ತಿಲ್ಲ. ಎಷ್ಟು ನೀರು ಕುಡಿದ್ರೂ ದಾವಿಂಗಲ್ಲ ಫ್ರೆಂಡ್ಸ್. ಹಂಗಾಗಿ ಫೋಟೋ ಮೆಮೊರೀಸ್ ತುಂಬಾ ಇದೆ. ಇನ್ನು ಫ್ರೆಂಡ್ಸ್, ನನ್ನ ಮಗಳಂತೂ ಲ್ಯಾಪ್ಟಾಪಲ್ಲಿ ನಂದು ಒಂದು ಫೋಟೋನೂ ಮಿಸ್ ಮಾಡಿಲ್ಲ, ಎಲ್ಲ ಇಟ್ಕೊಂಡೈತೆ. ಯಾವಾಗಾದರೂ ಈ ಫೋಟೋದಲ್ಲಿ ತಕ್ಕೋಬೇಕು ಅಂದರೆ, ಯಾಕೆ ಮಮ್ಮಿ ಫೋಟೋ ಅದರಲ್ಲೇ ಐತೆ ಅಂತಾಳೆ. ಅವಳು ಬರ್ತಡೆಗೆ ನಾನು ಒಂದು ಫೋಟೋ ಫುಲ್ ಮಾಡಿಸಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಅವಳು ಮನೆಯೆಲ್ಲ ಕ್ಲೀನ್ ಮಾಡುವಾಗ ಈ ಫೋಟೋಗಳು, ಈ ಮನೇಲಿ ನಾವು ಮಳೆನೇ ಹೊಡೆದಿಲ್ಲ ಫ್ರೆಂಡ್ಸ್. 4 ವರ್ಷ ಆಯ್ತು ಈ ಮನೆಗೆ ಬಂದು. ಇನ್ನು ಮಳೆ ಹೊಡೆಯೋಕ್ಕಾಗೋದು ಇಲ್ಲ. ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ, ನಾವು ಯಾರನ್ನೂ ಕರ್ಕೊಬಂದು ಮಳೆ ಹೊಡೆಸ್ಲೂ ಇಲ್ಲ. ಎಲ್ಲನೂ ತೆಗೆದು ಈ ಥರ ಸೋಫಾದ ಮೇಲೆ ಇಟ್ಟೈತೆ. ಅದು ಅವಳದು ನಂದುವೆ. ವಾಚ್ ಅಂಗಡಿಗೆ ಹೋಗಿದ್ದೆ, ವಾಚ್ ತರೋಕ್ಕೆ ಹೋದಾಗ ಆ ಫೋಟೋ ತೆಗೆದಿದ್ದು ತುಂಬ ಚೆನ್ನಾಗೈತೆ. ನೋಡೋಣ, ಅದನ್ನು ನಾನು ಡೀಪ್ಗೆ ಹಾಕತ್ತೀನಿ ಅಂತ ಹೇಳಿದ್ದೀನಿ. ಮೊಬೈಲ್ ಇದರಲ್ಲೈತೆ, ಲ್ಯಾಪ್ಟಾಪಲ್ಲಿ, ಮೊಬೈಲಲ್ಲೂ ಐತೆ, ಕೊಡ್ತೀನಿ ಅಂತ ಹೇಳಿದ್ದಾಳೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾವು ಯಾವತ್ತೇ ಆಗಲಿ ಹಿಂದೆ ನಡೆದು ಬಂದಿದ್ದ ನಾವು ಯಾವತ್ತೂ ಮರಿಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮಗೆ ಏನೇ ಬರ್ಬೋದು, ಹಣ ಬರ್ಬೋದು, ಆಸ್ತಿ ಬರ್ಬೋದು, ಅದಕ್ಕೆ ನಾನಂತೂ ಫ್ರೆಂಡ್ಸ್, ನೀವೇನಾದರೂ ಅಂದ್ಕೊಳ್ಳಿ, ನಾನು ಯಾವಾಗ ಬೆಂಗಳೂರಿಗೆ ಬಂದು ನಾವು ಯಾವ ಥರ ಇದ್ವೋ ಇವಾಗಲೂ ಅದೇ ಥರ ಇದ್ದೀನಿ ಫ್ರೆಂಡ್ಸ್. ನಂದು ಏನು ಚೇಂಜಸ್ ಆಗಿಲ್ಲ. ಅದರಲ್ಲೂ ನನಗೆ ಜನಗಳ ಪ್ರೀತಿ ವಿಶ್ವಾಸ ಜಾಸ್ತಿ ಸಿಕ್ಕೈತೆ ಫ್ರೆಂಡ್ಸ್. ಹೇಳ್ಬಾರ್ದು, ಅಷ್ಟೊಂದು ಪ್ರೀತಿ ವಿಶ್ವಾಸ ಇದೆ ನನಗೆ. ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಇದ್ದಾರೆ ಫ್ರೆಂಡ್ಸ್. ನನಗೆ ಟೈಮ್ ಇಲ್ಲ, ಜೀವನ ಏನು ಮಾಡೋಂಗಿಲ್ಲ, ಕೆಲಸದ ಬಿಜಿ.
ಹಂಗಾಗಿ ಇನ್ನು ಫ್ರೆಂಡ್ಸ್ ಬನ್ನಿ ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದ ಏನಾಯಿತು ಅಂತ ಹೇಳ್ತೀನಿ. ನಾನು ಸಂಜೆನೇ ಅಲ್ವಾ ವೀಡಿಯೋ ಮಾಡೋದು. ಬೆಳಗ್ಗೆ ಇನ್ನು ಫ್ರೆಂಡ್ಸ್ ಮಾಮೂಲಿ 4 ಗಂಟೆಗೆ ಎದ್ದೇಳಬೇಕು. ನಾನು ಫಸ್ಟ್ ಶಿಫ್ಟಲ್ಲಿ, ಸೆಕೆಂಡ್ ಶಿಫ್ಟು ಮುಗೀತು, ಜನರಲ್ ಶಿಫ್ಟು ಮುಗೀತು. ಬೇಗ ಎದ್ದು ಫ್ರೆಂಡ್ಸ್ ಎಲ್ಲನೂ ತೊಳೆದು ಬೆಳಗ್ಗೆ ಒರೆಸಿ ಇಟ್ಟಿದೆ. ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನಾನು ಕಿಚನ್ ಕ್ಲೀನ್ ಮಾಡಿರೋದನ್ನ. ಆಮೇಲೆ ಫ್ರೆಂಡ್ಸ್ ಎಲ್ಲನೂ ಮಾಡಿ ಇಡ್ಲಿ ಮಾಡಿ ಕಡಲೆಕಾಯಿ ಚಟ್ನಿ ಮಾಡಿ ಒಗ್ಗರಣೆಗೆ ಹಾಕಿ, ಮತ್ತು ಬೀಟ್ರೋಟ್ ಇರಲಿಲ್ಲ ಅದಕ್ಕೆ ದಾಳಿಂಬೆ ಮತ್ತು ನಲ್ಲಿಕಾಯಿ ಜ್ಯೂಸ್ ಮಾಡಿ ಬಾಟ್ಲಿಗೆ ಹಾಕ್ಕೊಂಡು ಹೋಗಿ ಫ್ರೆಂಡ್ಸ್. ಇನ್ನು ಬೆಳಗ್ಗೆ ಇಡ್ಲಿ ತಿಂದೆ, ಮಧ್ಯಾಹ್ನ ಹುಳ್ಳಿಕಾಳು ಸಾಂಬಾರು ರೈಸ್ ತಿಂದೆ. ಇನ್ನು ಟೆಂಪಲ್ಗೆಲ್ಲೂ ಹೋಗಲಿಲ್ಲ. ಇವತ್ತು ಸ್ಯಾಟರ್ಡೆ ನನಗೆ ಆಗಲಿಲ್ಲ ಫ್ರೆಂಡ್ಸ್ ಹೋಗೋದಕ್ಕೆ, ಯಾಕಂದ್ರೆ ಫಸ್ಟ್ ಶಿಫ್ಟ್ ಅಲ್ಲ. ಇನ್ನು ಫ್ರೆಂಡ್ಸ್ ಕೆಲಸದಿಂದ ಬರುವಾಗ ಹೇಳಕ್ಕೆ ಬಾರ್ದು ಆ ಕಷ್ಟನ. 3:30 ಡ್ಯೂಟಿ ಮುಗಿದ್ರೆ ಫ್ರೆಂಡ್ಸ್ 5 ಗಂಟೆ ಆಯಿತು ಬರೋಕ್ಕೆ. ಫುಲ್ ಟ್ರಾಫಿಕ್ ಆಗೋಯ್ತು. ಅದಲ್ಲದೆ ಬಂದು ಫ್ರೆಂಡ್ಸ್ ಎದುರು ಬಿಸಿಲು ಹೊಡೆಯುತ್ತೆ. ಬಂದ ತಕ್ಷಣ ಮಲ್ಕೊಬಿಡ್ತೀನಿ ಫ್ರೆಂಡ್ಸ್. 6 ಗಂಟೆ 7 ಗಂಟೆ 8 ಗಂಟೆ ತನಕ ಮಲಗಿದ್ದೆ. ಇವಾಗ ಜಸ್ಟ್ ಎದ್ದು ನನ್ನ ಮಗಳು ಸ್ಯಾಟರ್ಡೆ ಅಲ್ವಾ ಮಮ್ಮಿ ನಾನು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ, ಅವಳು ಫ್ರೆಂಡ್ ಬಂದು 3 ದಿವಸ ಆಗಿತ್ತು, ಶುಕ್ರವಾರ ರಜಾ ಅಂತ ಬಂದಿತ್ತು, ಹುಡುಗಿ ಇಲ್ಲೇ ಇತ್ತು. ಇಬ್ಬರೂ ಅಲ್ಲಿಗೆ ಹೋದರು. ನಾನು ಬರಲ್ವೇನೋ ಅಂದ್ಕೊಂಡಿದ್ದೆ. ಆಮೇಲೆ ಅವಳು ಬಂದಳು ವಾಪಸ್ಸು. ಅಷ್ಟರಲ್ಲಿ ನಾನು ಅವಳು ಬರೋ ಅಷ್ಟರಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿ ರೈಸ್ ಮಾಡಿ, ಸಾಂಬಾರಿತ್ತು ಬಿಸಿ ಮಾಡಿ, ಪಾತ್ರೆ ಎಲ್ಲ ತೊಳೆದು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೆ. ಮೆತ್ತಗೆ ಬಂದಳು. ಆಮೇಲೆ ಅವಳು ಬಂದಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡಿ ಎಲ್ಲ ಮುಗೀತು ಫ್ರೆಂಡ್ಸ್. ಸ್ಯಾಟರ್ಡೆ ನಂದು ಡೈಲಿ ರೋಟೀನ್ ವೀಡಿಯೋ ಹಾಕೋಕ್ಕೆ ಆಯ್ತಲ್ಲ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಕ್ಷಮೆ ಇರಲಿ. ನಾನು ಎಷ್ಟಾರ ಕಷ್ಟ ಆಗಲಿ ಫ್ರೆಂಡ್ಸ್, ವೀಡಿಯೋ ಹಾಕಲೇಬೇಕು, ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ದೀರಿ, ಇದು ಕಮೆಂಟ್ಗಳು ಹಾಕಿದ್ದೀರಿ, ವೀಡಿಯೋ ಚೆನ್ನಾಗೈತೆ, ಏನೋ ಒಂದು ಸೂಪರ್ ಅಂತ. ನಿಸರ್ಗ ಅವರು, ಮತ್ತು ಅವ್ರು ಯಾರೋ ಇನ್ನೊಬ್ಬರು ಪ್ರಜ್ವಲ್ ಅಂತ, ಮತ್ತು ಇನ್ನು ನಮ್ಮ ನಾಗು ಆಂಟಿ, ಕುಸುಮ ಬಾಲೆ ಮತ್ತು ಪ್ರತಿಮಾ ಎಲ್ಲರೂ ಕಮೆಂಟ್ ಆಗ್ತಾಯಿದ್ದೀರ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು, ಯಾಕೆಂದರೆ ನನ್ನ ಮಗಳು ಮೊಬೈಲ್ ಅವಳು ತಗೊಂಡಿದ್ದಾಳೆ, ನಂದು ಇನ್ನೊಂದು ಮೊಬೈಲ್ ಚಾರ್ಜಿಂಗ್ ಹಾಕಿಲ್ಲ, ಅದು ಆಲ್ರೆಡಿ ಓಲ್ಡ್ ಮೊಬೈಲು. ನಿಮ್ಮೆಲ್ಲರ ಕಮೆಂಟ್ಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಎಷ್ಟೇ ಬ್ಯುಸಿ ಇದ್ರೂ ನನ್ನದು ಒಂದು ವೀಡಿಯೋನ ನೋಡಿ ನೀವು ಕಮೆಂಟ್ ಹಾಕ್ತೀರಾ. ಇನ್ನು ಫ್ರೆಂಡ್ಸ್ ಇನ್ನೇನು ನನ್ನ ಫಾಲೋವರ್ಸು 12 ಲಕ್ಷ ಆಗೋದ್ರು. ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ನನಗೆ 12 ಲಕ್ಷ ಜನ ಸಿಕ್ಕಿದ್ದೀರಾ ಫ್ರೆಂಡ್ಸ್. ಅದು ಅಷ್ಟು ಸುಲಭ ಅಲ್ಲ. ಇನ್ನೇನು ಸಬ್ಸ್ಕ್ರೈಬರ್ ಇನ್ನೊಂದು 300 ಆದರೆ 3,000 ಆಗೋಯ್ತು ಫ್ರೆಂಡ್ಸ್. ಇನ್ನು ಆಗಸ್ಟ್ ಬಂದರೆ 2 ವರ್ಷ ಆಗೋಯ್ತು. ನನ್ನ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಫ್ರೆಂಡ್ಸ್. ಯಾಕಂದರೆ ಈ ನಡುವೆ ನಾನು ಲೈವ್ ಮಾಡ್ತಾಯಿರೋ, ಲೈವ್ಗೂ ತುಂಬ ಜನ ಬರ್ತೀರಾ, ಸಪೋರ್ಟ್ ಮಾಡ್ತೀರಾ. ನನಗೇನೆ ಟೈಮ್ ಇಲ್ಲ, ಯಾಕಂದರೆ ಬಂದ ತಕ್ಷಣ ಮಲ್ಕೊಬಿಡ್ತೀನಿ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಓಡಾಡಬೇಕಲ್ಲ, ನನಗೆ ಟಯರ್ಡ್ ಆಗಿಬಿಡುತ್ತೆ, ನಾವು ಎಲ್ತು ನೋಡ್ಕೋಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ಇನ್ನು ಇಷ್ಟು ನನ್ನ ಸ್ಯಾಟರ್ಡೆ ಶನಿವಾರದ ವೀಡಿಯೋ. ಇನ್ನು ಫ್ರೆಂಡ್ಸ್ ಇಷ್ಟೊಂದು ತಾಳ್ಮೆಯಿಂದ ನನ್ನ ವೀಡಿಯೋನ ಇಷ್ಟೋ ತನಕ ನೀವು ವಾಚ್ ಮಾಡಿದ್ದಕ್ಕೆ, ನೋಡಿದ್ದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನನ್ನ ವೀಡಿಯೋನ ಹೀಗೆ ನೋಡ್ತಾಯಿರಿ, ಕಮೆಂಟ್ ಹಾಕಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನು ನಾನು ಡೈಲಿ ನಿಮ್ಮ ಹತ್ರ ಹಂಚ್ಕೊತೀನಿ. ನನ್ನ ಕೆಲಸದ ಬ್ಯುಸಿಲಿ ಫ್ರೆಂಡ್ಸ್. ನನಗೂ ಎಲ್ಲ ಥರ ವೀಡಿಯೋ ಮಾಡಬೇಕು ಅಂತ ಆಸೆ ಇದೆ, ಆದರೆ ನನಗೆ ಟೈಮೇ ಇಲ್ಲ. ಒಂದೊಂದು ಸಲ ನಂಗೆ ಟೈಮೇ ಸಾಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.